ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಫೀಸ್ನಲ್ಲಿ ಕೀಬೋರ್ಡ್ ಕುಟಿ ಕುಟಿ ಬೇಸರ ಆಗಿದ್ದು ನಮಗೆ ಒಂದು ಗ್ರೇಟ್ ವೀಕೆಂಡ್ ಬೇಕಿತ್ತು. ದಿಸ್ ಈಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಾಫ್ ಡೇ ಲೀವ್ ಹಾಕೊಂಡು ಬಂದರು. ವಿ ಆರ್ ಲೆಟ್ ಟು ಪಾರ್ಟಿ ಗುರು. ಟೈಮ್ ನೋಡಿದರೆ ಆಗಲೇ 2:56 ಆಗಿದೆ. ನಾನು ಹರ್ಷಿತ್ ಇನ್ನೂ ನೋಡಿದರೆ ಮೆಟ್ರೋದಲ್ಲಿದ್ದೀವಿ. ಇವಾಗ ಓಡೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಗುರು. Vibe, we are doing Goa vibe, but ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ. ನಾನು ಮಿಸ್ ತೃಪ್ತಿ, ನಮ್ಮನ್ನ ಮೀನಾಕ್ಷಿ ಅಂತಾರೆ. ಇವರು ಬಂದು ನಿಸರ್ಗ ಗೌಡ ಆ್ಯಂಡ್ ಹಿ ಈಸ್ ಹರ್ಷಿತ್ ಎಸ್ ದೇವಾಂಗ. ಇವರು ರಕ್ಷಿತಾ ಗೌಡ. ಇವರು ಕಾಣಿಸ್ತಿಲ್ಲ. ಬ್ಯಾನರ್ ಇಟ್ಕೊಂಡು ಮೈಕ್ರೋ ಪ್ರಮೋಷನ್ ಮಾಡ ಎದ್ವಾ ಬಿದ್ವಾ ನಂಗೆ ಟ್ರೈನ್ ಕ್ಯಾಚ್ ಮಾಡ್ಕೊಂಬಂದು ಮೆಣಸಿನ ಮೀನಾಕ್ಷಿ ಕತೆಗಳು ಕೇಳಿ ಹರಟೆ ಹೊಡೆದು ನಮಗೆ ಅಂತ್ಯಕ್ಷರಿ ಹಾಡು ಇದ್ದಾಗಲೇ ಗೊತ್ತಾಗಿದ್ದು ಸೂರ್ಯ ಕೂಡ ಮನೆ ಹೊರಟಾಗ್ಲೆ ಅಂತ. ನರಸಿಂಹಣ್ಣ ಬಳ್ಳಾಪುರ ಮರಿಗೆ ಮುತ್ತು ಮಳೆ ಮುತ್ತು ಕನ್ನಡದಲ್ಲಿ ಬೈಕು, ಇಂಗ್ಲಿಷ್ ಅಲ್ಲಿ ಬೈಕ್ ಹೇಳ್ತಾರೆ. ಸ್ಕೂಟಿ, ಸೆಕೆಂಡ್ ರೋಡ್, ಸಿಂಗಲ್ ಒಬ್ಬನೇ ಹೋಗೋದು. ಇಲ್ಲ ಇಲ್ಲ, ಓಡ ಓಡ, ದೇವರು, ಗಾಳಿ, ತಿಂದು ಅಲ್ಪ ಸ್ವಲ್ಪ ನಿದ್ರಾದೇವಿಗೆ ಹಾಯ್ ಬಾಯ್ ಹೇಳಿ ನಮ್ಮ ಫೈನಲ್ ಡೆಸ್ಟಿನೇಷನ್ ತಲುಪಿದಾಗ ಆಗಿತ್ತು ಟೈಮು 2:45. ನಮ್ಮ ಗೈಡ್ ಬಂದರು 3:15. ಗೈಡು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಭಾರಿ ಚೆನ್ನಾಗಿತ್ತು. ಬ್ಯಾಂಡ್ ಮೆಂಬರ್ ಬರೋಬೋದೇ ನೋಡಿ ನಮ್ಮ ಕೆಲವು ಗಂಟೆಗಳ ರೆಸ್ಟ್ ಪಾಯಿಂಟ್ ಅಂಬಿಕಾ ರೆಸ್ಟೋರೆಂಟ್ ಅಂತ. ಇದು ಎಕ್ಸಾಕ್ಟ್ಲಿ ಟ್ರಕ್ಕಿಂಗ್ ರಿಜಿಸ್ಟ್ರೇಷನ್ ಕೌಂಟರ್ ಆಪೋಸಿಟೇ ಇದೆ. ಇದೇ ಟ್ರಕ್ಕಿಂಗ್ ರಿಜಿಸ್ಟ್ರೇಷನ್ ಕೌಂಟರ್. ಇಲ್ಲಿ ಬಂದು ನಮ್ಮ ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ತೋರಿಸಿದ್ರೆ ಬ್ಯಾಂಡ್ ಇಶ್ಯೂ ಮಾಡ್ತಾರೆ. ಈಗ ಹಿಂಗಿರುತ್ತೆ ಪ್ರಜ್ವಲ್ ಎಕ್ಸ್ಪ್ಲೈನ್ ಮಾಡ್ತೀರಾ ಆ ಥರ ಅಂತ ಎಲ್ಲ ನೋಡಬೇಕು. ನೋಡಿ ಇದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡ್ತಾರೆ. ನೋಡಿ ಇದಿದ್ರೆ ಪ್ರೈಮ್ ಮೆಂಬರ್ಶಿಪ್ ಇದ್ದಂಗೆ. ಇದಿದ್ರೆ ಪ್ರೈಮ್ ಮೆಂಬರ್ಶಿಪ್ ಇದ್ದಂಗೆ ದಿವಸ ಟ್ರೆಕ್ಕಿಂಗ್ ಮಾಡೋಕ್ಕೆ. ಸೂರ್ಯ ಉಡ್ತಾ ಇದೆ. ಟೈಮ್ ಎಷ್ಟಾಗಿದೆ ಅದಿದೆಯಾ ಟೈಮ್ ತೋರ್ಸಪ್ಪ. ನೆನ್ನೆ ಇದಾದ ಚಿಣ್ಕು ಮಿಣ್ಕು ವಾಚಲ್ಲಿ 7:47 ತೋರಿಸ್ತಾ ಇದೆ ಟೈಮು. ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀಯ ಆದಿತ್ಯ ಈಗ. ಗೆದ್ದಿದ್ದು ಖುಷಿ ಬ್ಯಾಂಡ್ ಹಾಕಿ. ಪ್ರಜ್ವಲ್ ಅವರಿಗೆ ಸೂಪರ್ ಸೀನಿಯರ್ ಸ್ಪಾನ್ಸರ್ ಅವರು ಕಟ್ತಾ ಇದ್ದಾರೆ. ನಟ್ ಸಾರ್ವಭೌಮ ಸ್ಪೆಕ್ಸ್ ತಗೊಂಡಿದ್ದೀವಿ. ಸಾರ್ವಭೌಮ ಸ್ಪೆಕ್ಸ್ ತಗೊಂಬಂದಿದ್ದಾರೆ. ಸೇಮ್ ಸುಟಾಯ್ತಾ? ಇವರು ನಮ್ಮ ಗೈಡು. ಇದು ನಮ್ಮ ನೆಟಿ ಟ್ರಿಪ್ ತುಂಬ ಗೈಡ್ ಮಾಡ್ತಾರೆ. भाई आपका नाम? ಶಿವಾಯ್. ಇವ್ರು ನೋಡಿ ನಮ್ಮ ಬೆಂಗಳೂರು ಗೈಡು ನಮ್ಮನ್ನ ಫ್ರಂಟಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಕುಲದೈವ ಕಾಡು ಅಂದರೆ ಅವರಿಗೆ ನಾಡಿದ್ದಂಗೆ. ಮರದಿಂದ ಮರಕ್ಕೆ ಮಂಗ ಅರ್ಥ ಬಿಡ್ತಾ ಗೊತ್ತಿಲ್ಲ. ಇವ್ರು ಆಡ್ತಾರೆ. ಇವರು ಹಾರಿ ಮಂಗನೇ ನಾಚ್ಕೋಬೇಕು ಹಂಗೆ ನಾಟ್ಯ ಮಾಡ್ತಾರೆ. ಇವರು ನಮ್ಮ ಬಾಹುಬಲಿ ಪ್ರಜ್ವಲ್. ಇವರು ನರೇಂದ್ರ ಬಾಹುಬಲಿ ನೇನು. ಇವರು ನಮ್ಮ ಬರಹಗಾರ ಆದಿತ್ಯ. ಉದಯ ಮಕ್ಕ ಬರಹಗಾರಂಗೆ ಸಪೋರ್ಟ್ ಮಾಡಿ. ಅಣ್ಣಂಗೆ ಏಜ್ ಆಗಿದ್ದು. ಇವ್ರದ್ದೇನೋ ಇಂಟ್ರೊಡಕ್ಷನ್ ಬೇಡ, ಆಗಲೇ ನಿಮಗೆ ಗೊತ್ತಿರುತ್ತೆ ಎಲ್ರಿಗೂ. ಅವ್ರದ್ದು ಕನ್ನಡ ಗೈಡು ಪವನ್ ಸರ್. ಈ ಟ್ರಿಪ್ ಬಗ್ಗೆ ಹೇಳಿ. ಹಲೋ ಫ್ರೆಂಡ್ಸ್, ಬಹಳ ದಿನದ ಮೇಲೆ ಕಿಲೋಮೀಟರ್
more than 10 kilometers. ಎಲ್ಲಿಗೆ ಹೋಗ್ತೀವಿ ನೀವೆಲ್ಲ ನಾವು ನೋಡ್ತೀವಿ. ಇವಾಗ ಇವ್ರ ಮುಖಗಳು ನೋಡ್ಕೊಂಬಿಡಿ. ಇವರೇ ಹುಡುಗಿಯರು 3 ಜನ ಬರ್ಬೇಕಾದ್ರೆ ಹೆಂಗಿರ್ತಾರೆ ತೋರಿಸ್ತೀನಿ. ಇವಳು ತೃಪ್ತಿ, ನಾವು ಇವರು ರಕ್ಷಿತಾ, ಇವ್ರು ನಿಸರ್ಗ. ನಾವು ಹಾಲ್ ಸಾಗರ್ಗೆ ಹೋಗ್ತಾ ಇದೀವಿ. ಹಾಲ್ ಸಾಗರ್ ಶುರು ಆಗ್ತಾ ಇದೆ ನಮ್ಮ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಜರ್ನಿ. ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಇದೆ. ನಾವೆಲ್ಲ ಫ್ರೆಶ್ ಮಾಡಲ್ಲಿ ಜೋಶಲ್ಲಿ ಹೊರಟಿದ್ದೀವಿ. ಸೂರ್ಯ ಕೂಡ ಅವನದೇ ಪ್ಲ್ಯಾನ್ಸಲ್ಲಿ ಅವನು ಕೆಲಸಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಇದು ರೌಂಡ್ 10 ಕಿಲೋಮೀಟರ್ ಅಪ್ರಾಕ್ಸ್. ಹೋಗ್ತಾ 10 ಬರ್ತಾ 10 ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಆದ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಚೆಕ್ ಇನ್ ಮಾಡಿ ಅವರು ನಮ್ಮ ಡೀಟೇಲ್ಸು, ಫೋನ್ ನಂಬರ್ಸ್, ಕಾಂಟ್ಯಾಕ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕಳಿಸ್ತಾರೆ. ಹಾಗೆ ವಿತ್ ಇನ್ಸ್ಟ್ರಕ್ಷನ್, ಫೋಟೋಸ್ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೋಬೇಡಿ ಅಂತ ಹೇಳಿ ಕಳಿಸ್ತಾರೆ. ರೂಲ್ಸ್ ಇರೋದ ಬ್ರೇಕ್ ಮಾಡೋಕ್ಕೆ ಅನ್ನೋ ಥರ ನಾವು ರೂಲ್ಸ್ ಬ್ರೇಕ್ ಮಾಡಿಕೊಂಡು ನಮ್ಮ ಟ್ರೆಕ್ಕಿಂಗ್ ಜರ್ನಿನ ಶುರು ಮಾಡಿದ್ದೀವಿ. ಹಳಿ ಮೇಲೆ ಹೋಗಲ್ಲ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಹಳಿ ಮೇಲೆ ಹೋಗ್ತಾಯಿದ್ವಿ. ಬಟ್ ಗೈಡ್ ಹೇಳಿದ್ದು ವಿಡಿಯೋ ಎಲ್ಲ ಮಾಡಬೇಡಿ, ಫೋಟೋಗ್ರಫಿ ಮಾಡ್ಕೋಬೇಡಿ, ಲೇಟ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ನನಗೂ ರಿಸ್ಕು ನಿಮಗೂ ರಿಸ್ಕು ಅಂತ ಹೇಳಿದ್ದಾರೆ. ಬಟ್ ಆದರೂ ನಾನು ಅಟ್ಲೀಸ್ಟ್ ಇರಲಿ ಒಂದು ಲಾಗಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮನ್ನು ವೆಲ್ಕಮ್ ಮಾಡೋ ಥರ ಚಿಕ್ಕದಾಗೆ ಇಲ್ಲೊಂದು ಹೊಳೆ ಹರಿತಾ ಇದೆ. ನಾವು ಅದನ್ನು ದಾಟ್ಕೊಂಡು ಈಗ ಮೂವ್ ಆಗ್ತಾ ಇದ್ದೀವಿ. ನಮ್ಮ ಆದಿತ್ಯ ಅವರು ದಾಟ್ತಾ ಇದ್ದಾರೆ ಮೊದಲ ಹೆಜ್ಜೆ ಕಾಡಿನೊಳಗೆ. ನಮ್ಮ ಗೈಡ್ ಸಾಬ್ ಬರ್ಬೇಕಿಲ್ಲಿ. ಅವರು ಹೊಸ ದಾರಿ ರೆಡಿ ಮಾಡ್ತಾ ಇದ್ದು ಗೈಡ್ ಅಂದರೆ ಬರಲ್ಲ ಬೇಗ. ಈ ದೂದ್ ಸಾಗರ್ ಟ್ರೆಕ್ಕಿಂಗ್ ಪೂರ್ತಿ ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಬರುತ್ತೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಸರ್ವ್ ಫಾರೆಸ್ಟ್ ಗೋವಾದಲ್ಲಿ. ಆ್ಯಂಡ್ ಇದು ಬೋತ್ ವೆಸ್ಟರ್ನ್ ಘಾಟ್ಸ್ನ ಕರ್ನಾಟಕ ಮತ್ತು ಗೋವಾದಲ್ಲಿ ಕವರ್ ಮಾಡ್ಕೊಳುತ್ತೆ. ಆ್ಯಂಡ್ ಇದರಲ್ಲಿ ಟ್ರೆಕ್ಕಿಂಗಲ್ಲಿ ನಾವು ಜೀಪಲ್ಲಿ ಕೂಡ ಹೋಗ್ಬೋದು. ಜೀಪ್ ಸಫಾರಿ ಕೂಡ ಇರುತ್ತೆ ಸೆಪ್ಟೆಂಬರ್ ಟು ಡಿಸೆಂಬರ್ ಟೈಮಲ್ಲೆಲ್ಲ. ಆ್ಯಂಡ್ ಈ ಟ್ರೆಕ್ಕಿಂಗಿಗೆ ಬರಬೇಕಂದ್ರೆ 8 to 5:30 ಒಳಗೆ ಮುಗಿಸ್ಕೋಬೇಕು ಟ್ರೆಕ್ಕಿಂಗ್ನೆಲ್ಲ ಏನಿದ್ರು. ಆಫ್ಟರ್ ದಟ್ ಇಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ಎಂಟ್ರಿ. ನಿಧಾನ ಫಾಲ್ಸ್ ಇವಾಗ ಮತ್ತೆ ಇಲ್ಲಿಂದ ನೋಡ್ಬೋದು. ಫಾಲ್ಸು ಜಂಪ್ ಆಗ್ತಾ ಇದೆ. ಐ ಡೋಂಟ್ ನೋ ಹೌ ವೆಲ್ ಇಟ್ಸ್ ಕ್ಯಾಪ್ಚರ್ ಇನ್ ಮೈ ಕ್ಯಾಮ್ರಾ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಈ ಥರ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ನಾವು ಈಗ ಎಲ್ಲ ಫೋಟೋ ಹಾಕ್ತಿರಲ್ಲ ಆ ಥರ ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಆ ಕಡೆ ಬ್ರಿಡ್ಜ್ ಮೇಲೆ ನಿಂತಿರಲ್ಲ. ವಿ ಆರ್ ಗೋಯಿಂಗ್ ಟು ಬಾಟಮ್ ಆಫ್ ದಿ ಫಾಲ್ಸ್. ನಾವು ಕೆಳಗಡೆಯಿಂದ ಫಾಲ್ಸ್ ನೋಡ್ತೀವಿ. ಈಗ ನಮಗೇನು ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಇದೇ ದೂರ ಅಂದರೆ ನಮಗೆ ಫಾಲ್ಸ್ ಕಾಣುತ್ತೆ. ಹೆಸರಿಗೆ ತಕ್ಕಂತೆ ಹಾಲಿನ ಥರನೇ ಇದೆ, ನೀರು ಬೀಳ್ತಾ ಇರೋದು ಹಾಲೇ ಬೀಳ್ತಿದೆ ಅನ್ನೋದು ಅಂದ್ಕೋಬೇಕು. ಕರೆಕ್ಟಾಗಿ ಇಟ್ಟಿದ್ದಾರೆ ಹೆಸರು ದೂದ್ ಸಾಗರ್. ಫೈನಲಿ ವಾಚ್ ಟವರ್ ಹತ್ರ ಬಂದಿದ್ದೀವಿ. ನವಂಬರ್ ಟು ಡಿಸೆಂಬರ್ ಟೈಮಲ್ಲಿ ಟ್ರಕ್ಕಿಂಗ್ ಏನಾದರೂ ಬಂದರೆ ಇಲ್ಲಿ ತನಕ ಕರ್ಕೊಂಬಂದುಬಿಡ್ತಾರೆ 4x4 ಜೀಪ್ಸಲ್ಲಿ, ಆಫ್ ರೋಡಿಂಗ್ ಜೀಪ್ಸಲ್ಲಿ. ಇಲ್ಲಿ ವ್ಯೂ ಕಾಣುತ್ತೆ. ಇಲ್ಲಿಂದ ಮತ್ತೆ ಸ್ವಲ್ಪ ದೂರ ಮುಂದೆ ಹೋದರೆ ನಮಗೆ ಫೈನಲ್ ಆಗಿ ದೂದ್ ಸಾಗರ್ ಫೈನಲ್ ವ್ಯೂ ಕಾಣುತ್ತೆ. ವಾಚ್ ಟವರಲ್ಲಿ ನೋಡಿ ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಳಿದು ಮುಂದೆ ಕರೆಕ್ಟ್ ಮೇಲೆ ಹೋಗ್ತಾ ಇತ್ತು. Listen to the music, nature's music. ಏನು ಟೈಮಿಂಗ್ಸ್ ರೀ ನಮ್ಮದು. ನಾವು ಬಂದಿದ್ದಕ್ಕೆ ಟ್ರೈನ್ ಬಂದಿದ್ದಕ್ಕೂ ವ್ಯೂ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಇಲ್ಲೇ ಈ ಥರ ಇದೆ. ಇನ್ನು ಬ್ರಿಡ್ಜ್ ಮೇಲೆ ಇನ್ಯಾವ ರೇಂಜಿಗೆ ಇರಬೇಡ. ಈಗ ಗೊತ್ತಾಗ್ತಿದೆ ಯಾಕೆ ಇದನ್ನು ಮೋಸ್ಟ್ ಫೋಟೋಗ್ರಾಫರ್ಡ್ ಫಾಲ್ಸ್ ಅಂತ ಕರೀತಾರೆ ಅಂತ. ಈ ಮೋಹಕವಾದ ಫಾಲ್ಸ್ನ ನೋಡ್ಕೊಂಡು ಮೈ ಮತ್ತು ನಮಗೆ ಫೋಟೋಗ್ರಫಿ ಮಾಡ್ಕೊಂಡು
ಎಲ್ಲ ಚಿಲ್ ಮಾಡಿ ಎದ್ದು ನಿಂತಾಗಲೇ ಗೊತ್ತಾಗಿದ್ದು ಟೈಮ್ ಆಲ್ರೆಡಿ ಒಂದಾಗಿದೆ ಅಂತ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ಟ್ರೆಕ್ ಗೈಡ್ ದೂಧಸಾಗರಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ವಾಸ್ಕೋ ಅನ್ನೋ ಟ್ರೈನ್, ಗೋವಾ ಮತ್ತು ಕರ್ನಾಟಕ ಬಾರ್ಡರ್ಲಿರೋ ಕೋಲಂ ಅನ್ನೋ ವಿಲೇಜಲ್ಲಿ ಹೇಳ್ಕೊಂಡ್ರೆ ದಟ್ಸ್ ಅವರ್ ಬೇಸ್ ಪಾಯಿಂಟ್. ಇಲ್ಲಿ ಕೋಲಮಲ್ಲಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಕೌಂಟರ್ ಹತ್ರ ಬಂದು ನಮ್ಮ ಬುಕಿಂಗ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ರೆ ಅವರು ಬ್ಯಾಂಡ್ ಇಶ್ಯೂ ಮಾಡಿ. ದೂಧಸಾಗರ್ ಟ್ರೆಕ್ಕಿಂಗ್ ಮಾಡಬೇಕು ಅಂದ್ರೆ ಎರಡು ರೀತಿ ಇದೆ, ಒಂದು ಇಲ್ಲಿಗಲ್ ಮತ್ತೆ ಇಲ್ಲಿಗಲ್. ಇಲ್ಲಿಗಲ್ ಅಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಅಟ್ ಅವರ್ ಓನ್ ಬ್ರಿಸ್ ನಡ್ಕೊಂಡು ಹೋಗೋದು. ಇನ್ನೊಂದು ಲೀಗಲ್ ಅಂದ್ರೆ ವಿತ್ ಪರ್ಮಿಷನ್ ಗೈಡ್ ಅಲಾಟ್ ಮಾಡಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ, ಆ ಗೈಡ್ ಮೂಲಕ ನಾವು ಫಾರೆಸ್ಟ್ ರೂಟಲ್ಲಿ ಬರೋದು. ದೂಧಸಾಗರ್ ಟ್ರೆಕ್ಕಿಂಗಿಗೆ ಟ್ರೈನ್ ಟಿಕೆಟ್ಸ್ ಆಲ್ಮೋಸ್ಟ್ ಅರೌಂಡ್ 800 to 900 rupees ಕಾಸ್ಟ್ ಆಗುತ್ತೆ ವಿತ್ ರಿಸರ್ವೇಶನ್. ಅಂಡ್ ಟ್ರೆಕ್ಕಿಂಗ್ ವಿತ್ ಗೈಡ್ ಚಾರ್ಜಸ್ ಎಲ್ಲ ಸೇರಿ 600 rupees ಆಗುತ್ತೆ ಪರ್ ಪರ್ಸನ್. ಊಟ ಎಲ್ಲ ತಗೊಂಬಂದ್ರೆ ನಾವು ಕಾಸ್ಟ್ ಕಟ್ ಆನ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಊಟ ಎಲ್ಲ ಕಾಸ್ಟ್ಲಿ ಇದೆ ಅಂಡ್ ಅಷ್ಟು ಹೆಲ್ತಿ ವೇ ಅಲ್ಲಿ ಕೂಡ ಪ್ರಿಪೇರ್ ಮಾಡಿರಲ್ಲ. ಸೊ ಪ್ಲಾನ್ ಮಾಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ದೂಧಸಾಗರ್ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ನೋಡ್ತಾ ನಿಂತಿದ್ದು ನಮಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಸೂರ್ಯನ ಎತ್ತಿ ಮೇಲೆ ಬಂದಿದ್ದ ಒಟ್ಟು ಶೋರು ಅಂತ ಇತ್ತು. ದೂಧಸಾಗರ್ ಫಾಲ್ಸ್ ನೋಡಿ ಒಂದು ಅರ್ಧ ಜರ್ನಿ ವಾಪಸ್ ಬಂದ್ವಿ. ಎಲ್ರಿಗೂ ಟಯರ್ಡ್ ಆಗಿರೋರು ಫ್ಲಾಟ್ ಆಗಿದ್ದಾರೆ. ಭಯ ಸ್ಪೂನಿಂದ ಡಿಸ್ಕೌಂಟ್. ಯಾರಿಗಾದ್ರೂ ಹೋಗ್ತಿದ್ರೆ ಇದು ಮಾಡು. ಈಗ ಎಲ್ಲರೂ ಮ್ಯಾಗಿ ತಿಂತಾ ಇದ್ದೀವಿ ಸ್ವಲ್ಪ ಎನರ್ಜೈಸ್ ಆಗಕ್ಕೆ. ಮ್ಯಾಗಿ ಚೆಲ್ತೈತೆ. ನಾವು ಹೇಳಿದ ಥರನೇ ಸ್ವಲ್ಪ ಸೂಪಿಯಾಗಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಹೆಂಗಿದೆ ಫೀಡ್ಬ್ಯಾಕ್? ಹೌ ಇಸ್ ದ ಟೇಸ್ಟ್? ಮಾರ್ನಿಂಗ್ಗಿಂತ ಬೆಟರ? ಫೈನಲಿ ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಇವಾಗ ವಾಪಸ್ ಹೊರಟಿದ್ದೀನಿ. ಹೋಗಿ ಬೆಳಗ್ಗೆ ಇಳಿದ್ರೆ ಆಫೀಸ್. ಎಲ್ಲ ಓಸ್ಟ್ ಆಗಿದ್ದಾರೆ ತಿರುಪತಿ ಬಿಟ್ಟು. ನಮ್ಮದು ಅಪ್ ಆ್ಯಂಡ್ ಡೌನ್ ಆಗ್ತೀವಿ ಅವಾಗಿಂದ. ಹರ್ಷಿತ್ತು ಫೈನಲಿ ವಿ ಕಂಪ್ಲೀಟೆಡ್ ದೂಧಸಾಗರ್ ಟ್ರೆಕ್.